ಇವತ್ತು ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ. ದೇಶ ವಿಭಜನೆಯ ಸಂದರ್ಭದಲ್ಲಿ ಗಾಂಧೀಜಿ ಒಂದು ಮಾತು ಹೇಳಿದ್ರು, ಒಬ್ಬ ಮುಸಲ್ಮಾನನ ಮೇಲೆ ದಾಳಿಯಾದಾಗ ಹಿಂದೂಗಳು ಅವನ ರಕ್ಷಣೆ ಮಾಡಬೇಕು, ಒಬ್ಬ ಹಿಂದೂವಿನ ಮೇಲೆ ದಾಳಿಯಾದಾಗ ಮುಸಲ್ಮಾನರು ಅವನ ಬೆನ್ನಿಗೆ ನಿಲ್ಲಬೇಕು. ಆದ್ರೆ ಇವತ್ತಿನ ಭಾರತದಲ್ಲಿ ನಾವು ಕಾಣ್ತಿರೋದೇನು? ಧರ್ಮದ ಹೆಸರಲ್ಲಿ ಜನರನ್ನ ವಿಭಜಿಸುವ, ಸಣ್ಣ ವ್ಯಾಪಾರಿಗಳನ್ನ ಗುರಿ ಮಾಡುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಉತ್ತರಾಖಂಡದ ಕೋಟದ್ವಾರದಲ್ಲಿ ನಡೆದ ಘಟನೆ ನಮಗೆ ಎಚ್ಚರಿಕೆಯ ಗಂಟೆನ ಅಥವಾ ಭರವಸೆಯ ಕಿರಣನ? ಒಬ್ಬ ಸಾಮಾನ್ಯ ಯುವಕ ಇಡೀ ವ್ಯವಸ್ಥೆಯ ಮುಂದೆ ನಿಂತು ಮಾನವೀಯತೆನೇ ದೊಡ್ಡದು ಅಂತ ಹೇಳುವ ಅನಿವಾರ್ಯತೆ ನಮ್ಗೆ ಬಂದಿರೋದು ಯಾಕೆ? ಉತ್ತರಾಖಂಡದ ಕೋಟದ್ವಾರದಲ್ಲಿ ಮುಸ್ಲಿಂ ಸಮುದಾಯದ ವೃದ್ಧರೊಬ್ಬರು ಕಳೆದ 30 ವರ್ಷಗಳಿಂದ ಬಾಬಾ ಕಟ್ ಪೀಸ್ ಮತ್ತು ಬಾಬಾ ಸ್ಕೂಲ್ ಡ್ರೆಸ್ ಎಂಬ ಹೆಸರಲ್ಲಿ ಬಟ್ಟೆ ಅಂಗಡಿಯನ್ನ ನಡೆಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ಹಿಂದುತ್ವ ಸಂಘಟನೆಯ ಕಾರ್ಯಕರ್ತರು ಆ ಅಂಗಡಿಗೆ ಬಂದು, ಬಾಬಾ ಅನ್ನೋದು ಹಿಂದೂಗಳ ಹೆಸರು, ನೀವು ಮುಸಲ್ಮಾನರಾಗಿ ಈ ಹೆಸರನ್ನ ಇಟ್ಕೊಳ್ಳುವಂತಿಲ್ಲ, ತಕ್ಷಣ ಹೆಸರನ್ನ ಬದಲಿಸಿ ನಿಮ್ಮ ಹೆಸರನ್ನೇ ಇಟ್ಕೊಳ್ಳಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಂಗಡಿ ಮಾಲೀಕರು ಅಸಹಾಯಕರಾಗಿ ನಾವು ಜಿಎಸ್ಟಿಯಲ್ಲಿ ಹೆಸರನ್ನ ಬದಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಕಾರ್ಯಕರ್ತರು ಸಾರ್ವಜನಿಕವಾಗಿ ಅವರನ್ನ ಅವಮಾನಿಸುವ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ऐसा ना आप अपने कागज उसमें रखो, नाम ये तो देखो, नाम तो देखो नहीं, नाम से तो फर्क है। अरे ऊपर नाम में लिखा हुआ है ना, शोएब अहमद। पर ये बाबा हटवाओ, ये हमारे सिद्ध बाबा है। हमें उससे मतलब नहीं है, आप इसे चेंज करवाइए बाबा शब्द को। नहीं तो देखो ಸುತ್ತಮುತ್ತಲಿನ ವ್ಯಾಪಾರಿಗಳು ಮತ್ತು ಜನ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾಗ ಅಲ್ಲಿಗೆ ಬಂದ ದೀಪಕ್ ಎಂಬ ಯುವಕ ಪರಿಸ್ಥಿತಿಯನ್ನೇ ಬದಲಿಸಿದ. ಆತ ಕಾರ್ಯಕರ್ತರನ್ನ ನೇರವಾಗಿ ಪ್ರಶ್ನೆ ಮಾಡ್ದ, ಹೆಸರು ಬದಲಾಯಿಸೋಕೆ ನೀವ್ಯಾರು? ಈ ದೇಶ ಎಲ್ಲರಿಗೂ ಸೇರಿದ್ದು, ನೀವು ಹೇಳಿದ ತಕ್ಷಣ ಯಾರು ಏನನ್ನು ಬದಲಿಸಬೇಕಿಲ್ಲ. ತನ್ನ ಹೆಸರನ್ನ ಕೇಳಿದಾಗ ಆತ ಮೊದಲು ಮೊಹಮ್ಮದ್ ದೀಪಕ್ ಅಂತ ಹೇಳಿ ನಂತರ ತನ್ನ ಧರ್ಮ ಮಾನವೀಯತೆ ಅಂತ ಸಾರದ. ಈ ದಿಟ್ಟ ಹಾಗೂ ಮಾನವೀಯ ನಡೆಗೆ ಬೆದರಿದ ಹಿಂದುತ್ವ ಕಾರ್ಯಕರ್ತರು ಅಲ್ಲಿಂದ ಕಾಲ್ಕಿದ್ರು. ಈ ವಿಡಿಯೋ ಈಗ ದೇಶದಾದ್ಯಂತ ವೈರಲ್ ಆಗಿದ್ದು ದೀಪಕ್ ಅವರನ್ನ ಇಂದಿನ ಕಾಲದ ಗಾಂಧಿವಾದಿ ಅಂತ ಕರೆಯಲಾಗ್ತಿದೆ. जितने वो खुले ये बाबा सिद्धल इश्यूज वगैरह क्या है, वो सब हिंदू की दुकान है। मुसलमान क्या हो गया? मुसलमान बाबा क्या पहचान से अपने पहचान से कीजिए आप। ये तुम्हारी पहचान है क्या? ये बाबा हमारी पहचान है। क्या पहचान है? हमारी पहचान है भाई। आप से क्या उनकी दुकान? नहीं एक बात सुनिए, पहले बात हो चुकी है, उनके पास चेंज कर देंगे। क्या बात होगी? चेंज कर देंगे बोला था इन्होंने, बोला था नाम चेंज करने के लिए। कल ये कोर्ट वार छोड़ने के लिए बोले कोई नहीं सोच सकता है। कैसे कोर्ट वार छोड़ने के लिए मर्जी का कोई नहीं लग रही है। मैं आराम से कर रहा हूँ भाई, बात सुन ले, आराम से बात कर रहे हैं। चेंज करेगा भाई, एक मिनट चेंज करेगा तू नाम ऊपर नाम लिखने का, नाम लिखने का खाता किसको मत लिख देना। कब से लिख रखा नाम? मैं तो बाबा तो 30 साल पुरानी दुकान है ना, तो ठीक है। आपका नाम क्या भैया? अपना नाम? मेरा नाम मोहम्मद दीपक है भाई। मोहम्मद दीपक है आपका नाम? ठीक है। और बाकी आप जाना कोड वाला तो ये नाम से क्या लिखा गया? इसी दुकान की वीडियो बना रहा हूँ, बदमाश तू भी बोल हमने बोलो कौन बोला यार? कौन बोला? हमने भी नहीं कहा, हमने कहा नाम चेंज हो जाओ तुम यार। ठीक है, अरे जाने चले यार, चलिए ठीक है यार, धक्का मत मारो यार। देखो अभी सब कुछ कर रहे हो। ಈ ಘಟನೆ ಕೆಲವು ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳನ್ನ ಎತ್ತಿ ತೋರಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಉತ್ತರಾಖಂಡದಲ್ಲಿ ಕಾಶ್ಮೀರಿ ವ್ಯಾಪಾರಿಗಳ ಮೇಲೆ ಹಲ್ಲೆ, ಘಾಟ್ಗಳಿಗೆ ಮುಸ್ಲಿಂ ಪ್ರವೇಶ ನಿಷೇಧದಂತಹ ಘಟನೆಗಳು ಹೆಚ್ಚಾಗ್ತಿದೆ. ಇದು ಉತ್ತರ ಪ್ರದೇಶದ ಮಾದರಿಯನ್ನ ಅನುಸರಿಸ್ತಾ ಇರುವಂತೆ ತೋರ್ತಾ ಇದೆ. ಹಿಟ್ಲರ್ ಜರ್ಮನಿಯಲ್ಲಿ ಯಹೂದಿಗಳನ್ನ ಕೊಲ್ಲುವಾಗ ಸಾಮಾನ್ಯ ಜನ ಮೌನವಾಗಿದ್ದೇ ಹಿಟ್ಲರ್ ಬೆಳೆಯೋಕೆ ಕಾರಣ ಆಯ್ತು ಅನ್ನೋ ಇತಿಹಾಸವನ್ನ ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಸಮಾಜದಲ್ಲಿ ಅನ್ಯಾಯ ನಡೆದಾಗ ನಾವು ಇದು ನಮ್ಮ ಕೆಲಸವಲ್ಲ, ನಮಗ್ಯಾಕೆ ಇತರರ ಉಸಾಬರಿ ಅಂತ ಮೌನವಾಗಿರೋದು ಅಧರ್ಮಕ್ಕೆ ಶಕ್ತಿ ನೀಡಿದಂತೆ. ಸಂವಿಧಾನ ಯಾವುದೇ ಧರ್ಮದ ವ್ಯಕ್ತಿ ತನ್ನ ಇಚ್ಛೆಯಂತೆ ವ್ಯಾಪಾರ ಮಾಡಲು ಮತ್ತು ಹೆಸರನ್ನ ಇಟ್ಕೊಳ್ಳೋಕೆ ಸ್ವಾತಂತ್ರ್ಯ ನೀಡಿದೆ. ಆದರೆ ಬೀದಿಯಲ್ಲಿ ಕೆಲವು ಗುಂಪುಗಳು ತಾವೇ ಕಾನೂನು ಮತ್ತು ಪೊಲೀಸರಂತೆ ವರ್ತಿಸ್ತಾ ಇರೋದು ಪ್ರಜಾಪ್ರಭುತ್ವದ ಅವನತಿಯ ಸಂಕೇತ. ನಂತರದ ವಿಡಿಯೋದಲ್ಲಿ ಮಾತಾಡಿದ ದೀಪಕ್, ನಾನು ಹಿಂದೂ ಅಲ್ಲ, ಮುಸಲ್ಮಾನನಲ್ಲ, ಸಿಖ್ ಅಥವಾ ಕ್ರಿಶ್ಚಿಯನ್ನೂ ಅಲ್ಲ, ನಾನು ಮೊದಲು ಮನುಷ್ಯ, ಸತ್ತ ಮೇಲೆ ನಾನು ದೇವರಿಗೆ ಮುಖ ತೋರಿಸಬೇಕಾಗಿದೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ನಮ್ಮ ದೇಶಕ್ಕೆ ಇವತ್ತು ಬೇಕಿರೋದು ದ್ವೇಷ ಅಲ್ಲ,
ಬದಲಾಗಿ ಪರಸ್ಪರ ಪ್ರೀತಿ ಮತ್ತು ಗೌರವ ಅನ್ನೋದು ಅವರ ಆಶಯ. ಕೋಟದ್ವಾರದ ಈ ಘಟನೆ ದೇಶದಲ್ಲಿರುವ ವಿಚಿತ್ರ ಸ್ಥಿತಿಯನ್ನ ತೋರಿಸುತ್ತೆ. ಒಂದು ಕಡೆ ದ್ವೇಷದಿಂದ ವೃದ್ಧರನ್ನ ಪೀಡಿಸುವ ಮನಸ್ಥಿತಿ, ಮತ್ತೊಂದು ಕಡೆ ದೀಪಕ್ರಂತಹ ಯುವಕರ ಮಾನವೀಯ ನಡೆ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಕೇವಲ ಸಂವಿಧಾನ ಪುಸ್ತಕದಲ್ಲಿದ್ದರೆ ಸಾಲೋದಿಲ್ಲ, ಅದು ನಮ್ಮ ನಡವಳಿಕೆಯಲ್ಲಿರಬೇಕು. ಅನ್ಯಾಯ ನಡೆದಾಗ ಧ್ವನಿ ಎತ್ತುವ ದೀಪಕ್ನಂತವರು ನಮ್ಮ ನಡುವೆ ಇದ್ದಾರೆ ಅನ್ನೋದು ಆಶಾದಾಯಕವಾದ್ರೂ ಸಮಾಜವಾಗಿ ನಾವ್ ಯಾಕೆ ಇಷ್ಟು ಮೌನವಾಗಿದ್ದೀವಿ ಅಂತ ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.